ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈಗ ನಾನು ಹೇಳಿಕೊಡುವ ವಿಷಯ ಫಸ್ಟ್ ಸೆಮ್ ಡಿಗ್ರಿ ಪೊಲಿಟಿಕಲ್ ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಗಳು. ಮೊದಲನೆಯ ಪ್ರಶ್ನೆ, ಸ್ವಾತಂತ್ರ್ಯದ ವಿಧಗಳನ್ನು ತಿಳಿಸಿರಿ. ಅದರಲ್ಲಿ ಫಸ್ಟ್ನೆಯ ಆಪ್ಷನ್ ನೈಸರ್ಗಿಕ ಸ್ವಾತಂತ್ರ್ಯ, ನಾಗರಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ರಾಷ್ಟ್ರೀಯ ಸ್ವಾತಂತ್ರ್ಯ, ವೈಯಕ್ತಿಕ ಸ್ವಾತಂತ್ರ್ಯ, ನೈತಿಕ ಸ್ವಾತಂತ್ರ್ಯ. ಇಷ್ಟು 7ಗಳನ್ನು ಓದಿಕೊಂಡು ಅದಕ್ಕೆ ವಿವರಿಸಿ ಬರೆದರೆ ನಿಮಗೆ 5 ಅಂಕಗಳು ಖಂಡಿತವಾಗಿ ಸಿಗುತ್ತವೆ ಎಂದು ನಾನು ಹೇಳುತ್ತೇನೆ. ಎರಡನೇ ಕ್ವಶನ್ ಆಗಿರ್ತಕ್ಕಂಥ ಸಮಾನತೆಯ ವಿಧಗಳನ್ನು ವಿವರಿಸಿ. ಅದರಲ್ಲಿ ನೈಸರ್ಗಿಕ ಸಮಾನತೆ, ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ, ಕಾನೂನಿನ ಸಮಾನತೆ, ಅಂತಾರಾಷ್ಟ್ರೀಯ ಸಮಾನತೆ, ಇವು 7ನ್ನು ಓದಿಕೊಳ್ಳಬೇಕು. ಮೂರನೆಯ ಪ್ರಶ್ನೆ, ನ್ಯಾಯದ ಮಹತ್ವವನ್ನು ವಿವರಿಸಿ. ವ್ಯಕ್ತಿಗಳ ಸುಖಮಯ ಜೀವನ ಸಾಧನ, ಶಾಂತಿ ಸುವ್ಯವಸ್ಥೆಯ ಸಹಕಾರಿ, ವಿವಿಧ ಕ್ರಾಂತಿಗಳ ಸ್ಫೂರ್ತಿ, ಅಲ್ಪಸಂಖ್ಯಾತರ ರಕ್ಷಣೆಯ ಭರವಸೆ, ಪ್ರಜಾಪ್ರಭುತ್ವದ ಯಶಸ್ವಿನ ಪೂರಕ. ಇವೆಲ್ಲ 5 ಪಾಯಿಂಟ್ಸ್ಗಳನ್ನು ಓದಿಕೊಂಡ್ರೆ ಈ 5 ಮಾರ್ಕ್ಸ್ ಖಂಡಿತವಾಗಿ ನಿಮಗೆ ಸಿಗುತ್ತದೆ. ಕೊನೆಯ ಪ್ರಶ್ನೆ, ನ್ಯಾಯದ ವಿಧಗಳನ್ನು ವಿವರಿಸಿ. 1ನೇದ್ದು ಕಾನೂನಾತ್ಮಕ ನ್ಯಾಯ, 2ನೇದ್ದು ರಾಜಕೀಯ ನ್ಯಾಯ, 3ನೇದ್ದು ಸಾಮಾಜಿಕ ನ್ಯಾಯ, 4ನೇದ್ದು ಆರ್ಥಿಕ ನ್ಯಾಯ. ಇವುಗಳನ್ನು ವಿವರಿಸಬೇಕಾಗಿವೆ. 8ನೇ ಪ್ರಶ್ನೆ ಆಗಿರ್ತಕ್ಕಂಥ ಆರ್ಥಿಕ ಹಕ್ಕುಗಳನ್ನು ವಿವರಿಸಿ. ಮೊದಲನೇ ಪಾಯಿಂಟ್ಸ್ ಉದ್ಯೋಗದ ಹಕ್ಕು, 2ನೇ ಪಾಯಿಂಟ್ಸ್ ಆಸ್ತಿಯ ಹಕ್ಕು, 3ನೇ ಪಾಯಿಂಟ್ಸ್ ವಿರಾಮದ ಹಕ್ಕು, 4ನೇ ಪಾಯಿಂಟ್ಸ್ ಒಪ್ಪಂದದ ಹಕ್ಕು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.